ನಮಸ್ಕಾರ ಸ್ನೇಹಿತರೆ. ಏನು ಅಂತ ಈಗಾಗಲೇ ನಿಮಗೆಲ್ಲರಿಗೂ ಅರ್ಥ ಆಗಿಬಿಟ್ಟಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದು ಸ್ನೇಹಿತರೆ, ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದೇ ಈ ಪಾತ್ರೆ ತೊಳೆಯೋ ಮಿಷಿನ್ನು. ಡಿಶ್ ವಾಷರ್ ಒಂದಿತ್ತು ಅಂದರೆ ಯಾವ ಕೆಲಸದವರೇ ಬೇಡ ಸ್ನೇಹಿತರೆ. ಯಾಕಂದರೆ ಇವಾಗ ಕೆಲಸದವ್ರು ಕೈ ಕೊಡೋದು ನೋಡಿದ್ರೆ ಅವರಿಗೆ ಪದೇ ಪದೇ ರಜಾ ಕೇಳ್ತಾರೆ, ಏನೋ ಕಷ್ಟ ಹೇಳ್ತಾರೆ. ನಮಗೂ ಏನು ಅನಿಸುತ್ತೆ, ಹೌದಾ ಅಯ್ಯೋ ಅಯ್ಯೋ ಅಂತ ಬಿಡ್ತೀವಿ. ಆದರೂ ಅವ್ರು ಒಂಥರ ಮೋಸ. ಸುಮ್ಮನೆ ಆದರೂ ರಜಾ ತೊಗೊಳ್ಳೋದು. ವಾರಕ್ಕೆ ಒಂದ್ಸಲ ರಜಾ ಬೇಕು, ಭಾನುವಾರ ನಿಮಗೆಲ್ಲ ರಜಾ ಇರುತ್ತೆ, ನಮಗೆ ಮಾತ್ರ ರಜಾ ಇರಲ್ಲ ಅಂತಾರೆ. ಆ ಭಾನುವಾರ ಬರಲಿಲ್ಲ ಅಂದರೆ ನಮಗೆ ಅತಿಥಿಗಳು ಯಾರಾದರೂ ಬರ್ತಾ ಇರ್ತಾರೆ, ರಿಲೇಟಿವು ಫ್ರೆಂಡ್ಸು ಇನ್ವಿಟೇಷನ್ ಕೊಡಲಿಕ್ಕೋ ಅದು ಇದಕ್ಕೆ ನಮಗೆ ಹೆವಿ ಕೆಲಸ ಇರುತ್ತೆ. ಆವಾಗಲೇ ಸರಿಯಾದ ಟೈಮಿಗೆ ಕೈ ಕೊಡ್ತಾರೆ. ಈಗೆಲ್ಲ ಇದ್ದಾಗ ಮನೆ ಗಲೀಜಾಗ್ಬಿಡುತ್ತೆ. ಬಂದವರಿಗೆ ಮಾಡಿ ಕೊಡೋದ ಈ ಪಾತ್ರೆಗಳನ್ನ. ಯಾಕಂದರೆ ಅವಳಿಗೂ ನನಗೂ ರಜಾ ಬೇಕು ಅಂತ ರಜಾ ತೊಗೊಬಿಡ್ತಾರೆ. ತುಂಬ ಹಿಂಸೆ ಆಗುತ್ತಲ್ಲ. ದಯವಿಟ್ಟು ಹೇಳ್ತೀನಿ, ಹೆಣ್ಮಕ್ಳಿಗೆ ತಮಗೆ ಸಪೋರ್ಟ್ ಆಗುವಂತಹ ಇಂತಹದ್ದೇನಾದರೂ ನಾವೊಂದು ಇಟ್ಕೊಳ್ಳೇಬೇಕು ಸ್ನೇಹಿತರೆ. ಎಲ್ಲನೂ ಕೆಲಸದವ್ರನ್ನೇ ನಂಬಕ್ಕೆ ಹೋಗ್ಬಾರ್ದು. ಆದಷ್ಟು ನಾವು ಈ ರೀತಿ ನಮ್ಮ ಮನೇಲಿ ಏನಾದರೂ ಬೇಕು ಅಂದರೆ ಇದನ್ನು ಕೆಲಸದವರೇ ಬೇಕೇ ಇಲ್ಲ. ಹೇಳಬೇಕು ಅಂದರೆ ಡಿಶ್ ವಾಷರ್ ಒಂದಿತ್ತು ಅಂದರೆ ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತೀನಿ, ನಾನು ಈಗಾಗಲೇ 3 ವರ್ಷ ತುಂಬಿಟ್ಟಿದೆ ಇದಕ್ಕೆ. 3 ವರ್ಷದಿಂದ ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ತುಂಬ ಜನ ಹೇಳ್ತಾರೆ ಕರೆಂಟು ಜಾಸ್ತಿ ಆಗುತ್ತೆ ಮತ್ತು ಇದು ನೀರು ಜಾಸ್ತಿ ಆಗುತ್ತೆ. ಎಂಥದ್ದು ಇಲ್ಲ ಸ್ನೇಹಿತರೆ. ನಾವು ಹೇಗಿದ್ದರೂ ಕೆಲಸದವಳಿಗೆ ಪಾತ್ರೆ ಕೊಡಬೇಕಂದ್ರೆ ಗಲ್ಬರಿಸಿ ಒಂದು ಸೈಡಲ್ಲಿ ಇಟ್ಟಿರ್ತೀವಿ. ಯಾಕಂದರೆ ಅವ್ರು ಬರೋದೇ ಲೇಟು, ವಾಸನೆ ಆಗುತ್ತೆ ಅಂಥೇಳಿ ನಾವು ಸುಮ್ಮನೆ ಗಲ್ಬರಿಸಿ ಇಟ್ಟಿರ್ತೀವಿ ಅಲ್ವಾ, ಅಂದರೆ ತೊಳೆದ್ಬಿಟ್ಟು. ಹಾಗೆ ಇದನ್ನು ಒಂದು ಸ್ವಲ್ಪ ಗಲ್ಬರಿಸಿ ಒಂದು ಸೈಡಲ್ಲಿ ಇಟ್ಟಿದ್ರೆ ಪಳಪಳನೆ ನೋಡಿ ಎಷ್ಟು ಚೆನ್ನಾಗಿ ನಾನು ಪಾತ್ರೆ ತೊಳೆದಿದೆಯಲ್ವಾ ಸ್ನೇಹಿತರೆ. ನಾನು ಹೇಗಿಡ್ತೀನಿ ತೊಳಿದೇನೆ ಅಂದ್ಬಿಟ್ಟು ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಸುಮ್ಮನೆ ಗಲ್ಬರಿಸಿದ್ದೀನಿ. ನಾನು ಮಜ್ಜಿಗೆ ಪಾತ್ರೆ ಆಗಲಿ, ಅನ್ನದ್ದಾಗಲಿ, ಸಾಂಬಾರ್ದಾಗಲಿ ಈ ರೀತಿ ನಾನು ಕುಕ್ಕರಲ್ಲಿ ಅಡುಗೆ ಮಾಡಾದಮೇಲೆ ಸಪ್ರೇಟಾಗಿ ಈ ರೀತಿ ಹಾಕಿ ನಾನು ಇಟ್ಬಿಡ್ತೀನಿ ಸ್ನೇಹಿತರೆ. ಆವಾಗ ನೋಡಿ ಈ ಪಾತ್ರೆಗಳೆಲ್ಲನೂ ಸುಮ್ಮನೆ ಹಿಂಗೆ ನೀರಲ್ಲಿ ಗಲ್ಬರಿಸಿರ್ತೀನಿ ಅಷ್ಟೇ. ಕೆಲಸದವ್ರು ಕೊಡಬೇಕಾದ್ರೆ ವಾಸನೆ ಬರಬಾರ್ದು ಅಂತ ಇಟ್ಟಿರ್ತೀನಲ್ಲ, ಹಾಗೇ ಇರುತ್ತೆ ಸ್ನೇಹಿತರೆ. ಏನೂ ಇರಲ್ಲ. ಸುಮ್ಮನೆ ಒಂಚೂರು ಇದು ಮಾಡಿರ್ತೀವಲ್ಲ ಅದನ್ನೇ ತೆಗೆದು ಈ ರೀತಿ ಪಾತ್ರೆಗಳನ್ನ ಜೋಡಿಸೋದಷ್ಟೇ. ತುಂಬ ನೀರು ತೊಗೊಳ್ಳಲ್ಲ. ಏನು ಪೌಡ್ರು, ಅದು ಕೆಲಸದವ್ರು ಎಷ್ಟು ಪೌಡ್ರ್ ಖರ್ಚು ಮಾಡ್ತಾರೆ. ಯಾಕಂದ್ರೆ ನಮ್ಮ ಕೆಲಸದವ್ರು ಹೆಂಗೆ ಮಾಡ್ತಾರೆ, ಈ ಮಿಷಿನ್ ಹೆಂಗೆ ಮಾಡುತ್ತೆ ಎಲ್ಲ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದೀವಿ ಸ್ನೇಹಿತರೆ. ನಿಜವಾಗ್ಲೂ ಹೇಳ್ತೀನಿ ನೋಡಿ, ನನ್ನ ಸ್ಟೌದು ಇಷ್ಟೊಂದು ಗಬ್ಬಾಗ್ಬಿಟ್ಟಿತ್ತು. ಅಂದರೆ ಗಬ್ಬಾಗಲಿ ಅಂತಲೇ ನಿಮಗೆ ತೋರಿಸ್ಲಿಕ್ಕೋಸ್ಕರನೇ ನಾನು ಈ ರೀತಿ ಗಬ್ಬು ಮಾಡಿ ಇಟ್ಟಿದ್ದೀನಿ. ಅದು ಇನ್ನೊಂದು ಸ್ವಲ್ಪ ಇದಾಗಿ ಎಷ್ಟು ನೀಟಾಗುತ್ತೆ ನೋಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ಪಾತ್ರೆ ಎಲ್ಲ ಸುಮ್ಮನೆ ಹಿಂಗೆ ನೀರಲ್ಲಿ ಗಲ್ಬರಿಸಿರೋದಷ್ಟೇ. ಸುಮ್ಮನೆ ಹಿಂಗೆ ತೊಳೆದು, ಯಾಕಂದರೆ ನಾವು ಕೆಲವೊಂದು ಹೆಂಗಸರುಗಳ ಪಾತ್ರೆ ತೊಳೆದಾಗ್ಲೂ ಈ ರೀತಿ ಗಲ್ಬರಿಸಿ ಜೋಡಿಸೋದು ಎಲ್ಲ ಇರುತ್ತೆ. ಈ ಥರ ಮಿಷಿನಲ್ಲಿ ನಾವು ಡಿಶ್ ವಾಷರಲ್ಲಿ ತೊಳೆದ್ರೆ ಅದೇ ಒಣಗಿಸಿ ಕ್ಲೀನಾಗಿ ತೊಳೆದು ಪಳಪಳನೆ ಕೊಡುತ್ತಾ. ನಾನು ಹಾಗೆ ಜೋಡಿಸ್ಕೊಬಿಡ್ತೀನಿ. ಇಲ್ಲ ಅಂದರೆ ಅವ್ರು ತೊಳೆದಿದ್ದು ಮತ್ತೊಂದ್ಸಲಿ ಮರೆಯೋಂದ್ಸಲಿ ಇದಕ್ಕೋಸ್ಕರನೇ ನಾನು ಡಿಶ್ ವಾಷರ್ ತೊಗೊಂಡೆ. 3 ವರ್ಷ ಆಯಿತು ಸ್ನೇಹಿತರೆ. ಅದಕ್ಕೆ ಮುಂಚೆ ಹೀಗೆ ನನಗೆ ಯಾರು ಏನು ಚೆನ್ನಾಗಿರುತ್ತೆ, ನೀರು ಜಾಸ್ತಿ ಹಿಡಿಯುತ್ತೆ ಹಾಗೆ ಹೀಗೆ ಅಂದಾಗ್ಲೂ ನನ್ನ ಮೈಂಡೂ ಈ ರೀತಿ ಡೈವರ್ಟ್ ಆಗಿತ್ತು. ದಯವಿಟ್ಟು ತೊಗೊಳ್ಳಿ, ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ.